ಎಲ್ಲರಿಗೂ ನಮಸ್ಕಾರ. ಇವತ್ತು ಹಸಿರು ಕ್ರಾಂತಿ ಹರಿಕಾರ ಮತ್ತು ದೇಶದ ಮೊಟ್ಟಮೊದಲ ದಲಿತ ಉಪ ಪ್ರಧಾನಮಂತ್ರಿ ಆಗಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಇವತ್ತು ನಾವು ಎಲ್ಲರೂ ಕೂಡಿ ಎಲ್ಲ ಜಾತಿ ಧರ್ಮಗಳನ್ನು ಕೂಡಿ ಇವತ್ತು ನಾವೊಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯನ್ನು ಇಲ್ಲಿ ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರ ಅಲ್ಲಂಪ್ರಭು ಪಾಟೀಲ್ ಸರ್ ಅವರ ಸುಪುತ್ರರಾಗಿರುವಂಥ ಶರಣಗೌಡ ಪಾಟೀಲ್ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಬಾಬು ಜಗಜೀವನ್ ರಾವ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ, ಪೂಜೆ ಮಾಡುವ ಮೂಲಕ ಮತ್ತು ಅನ್ನದಾಸೋಹಕ್ಕೆ ಚಾಲನೆ ನೀಡುವ ಮೂಲಕ ಏನು ಕಾರ್ಯಕ್ರಮ ಬಂದಿದೆ, ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ನಮ್ಮ ಅಕ್ಷಯ ಕಡೆಯಿಂದ ಮತ್ತು ನಮ್ಮ ಎಲ್ಲ ಈ ಟೀಮಿನ ವತಿಯಿಂದ, ಗೆಳೆಯರ ಬೆಳಗ ವತಿಯಿಂದ ಅವರಿಗೆ ನಾವು ಕೋಟಿ ಧನ್ಯವಾದವನ್ನು ಹೇಳ್ತೇವೆ. ಮತ್ತು ಅದೇ ರೀತಿಯಾಗಿ ನಮ್ಮ BJPಯ ಮುಖಂಡರಾಗಿರುವಂಥ ಮತ್ತು ಯುವ ನಾಯಕರು ಇಲ್ಲಿ ನೀರಿನ ಎಲ್ಲ ಕಡೆಗೆ ನೀರು ಕೊಡುವಂಥ ಕೆಲಸ ಮಾಡಿರುವಂಥ ರೇಣುಕಾಚಾರ್ಯ ಅವರು ಇವತ್ತು ದಿವಸ ನಮ್ಮಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೂ ಇವತ್ತು ಬಿಸಿಲಿರೋ ಕಾರಣದಿಂದ 40-45 ಬಿಸಿಲು ಇರಲ್ಲ ಕಾರಣದಿಂದ ಅವರು ಇವತ್ತು ತಿಮ್ಮಾಪುರ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಜಗತ್ ವೃತ್ತದಲ್ಲಿರ್ಬೋದು, ಎಲ್ಲ ಕಡೆಗೆ ಅವರು ಜಯಂತಿ ನಿಮಿತ್ತವಾಗಿಲ್ಲ, ಬ್ಯಾಸಿಗೆ ನಿಮಿತ್ತವಾಗಿ ಜಯಂತಿ ನಿಮಿತ್ತವಾಗಿ ಅವರು ನೀರಿನ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ಮುಂದೆ ಬರುವಂಥ ಬಾಬಾ ಸಾಹೇಬ್ ಜಯಂತಿ, ಬಸವ ಜಯಂತಿಗೆ ಎಲ್ಲರೂ ಅವರ ನೀರಿನ ಪ್ರಸಾದವನ್ನು ನೀಡುವಂಥ ಕೆಲಸಗಳು ಮಾಡ್ತಾರೆ. ಇವತ್ತು ಅವ್ರಿಗೂ ಇವತ್ತು ನಮ್ಮ ಕಡೆಯಿಂದ, ನಮ್ಮ ಅಕ್ಷಯ ಕಡೆಯಿಂದ, ನಮ್ಮ ಕಡೆಯಿಂದ ಎಲ್ಲ ಕಡೆಯಿಂದ ಧನ್ಯವಾದ ಹೇಳ್ತೇವೆ. ಈ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇತಿಹಾಸ ಬಹಳ ದೊಡ್ಡದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೇಶಕ್ಕೆ ಸಂವಿಧಾನ ಕೊಟ್ಟಿರೋ ಅವರ ಹಿಂದೆ ಬೆನ್ನೆಲುವಾಗಿ ಅವರ ಜೊತೆಯನ್ನು ಕೂಡಿ ಯಾವ ರೀತಿ ದಲಿತರಿಗೆ ದೌರ್ಜನ್ಯ ಅನ್ಯಾಯ ಆಗ್ತದೆ ಅದಕ್ಕೆ ಸರಿಯಾಗಿ ಪಡಿಸಬೇಕು ಅಂತಂದು ಬಾಬಾ ಸಾಹೇಬರಿಗೆ ಹೇಳುವ ಮೂಲಕ ಎಲ್ಲೆಲ್ಲಿ ದೌರ್ಜನ್ಯ ಆದಾಗ ಅವರಿಗೆ ಬಾಬಾ ಸಾಹೇಬರ ಕಿವಿಗೆ ನೀಡುವಂಥ ಕೆಲಸಗಳನ್ನು ಮಾಡಿ ಬಾಬಾ ಸಾಹೇಬರು ಅವರು ಕೂಡಿ ಬಾಬಾ ಸಾಹೇಬರ ಒಂದು ತಮ್ಮ ಮಗನಾಗಿ ಬಾಬು ಜಗಜೀವನ್ ರಾವ್ ಅವರು ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ದಲಿತರ ನಾಯಕರು ದೇಶದಲ್ಲಿ ನಾಯಕರು ದಲಿತರು ಯಾರು ನಾಯಕರು ಅಂತಂದ್ರೆ ಎಲ್ಲರೂ ಅಂತಂದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂತಂದು ಹೇಳಕ್ ನಾನು ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಯಾರು ಬಾಬು ಜಗಜೀವನ್ ರಾವ್ ಬೇರೆ ಅಲ್ಲ, ಬಾಬಾ ಸಾಹೇಬರು ಬರೋರು ಎಲ್ಲರೂ ಕೂಡಿ, ಯಾಕಂತಂದ್ರೆ 150 ಕೋಟಿ ಜನರ ಭವಿಷ್ಯ ಬರೆದಂಥ ಬಾಬಾ ಸಾಹೇಬರು ಮತ್ತು ರೈತರ ಭವಿಷ್ಯ ಬರೆದ ರೈತರಿಗೆ ಇಲ್ಲೇ ಅವರಿಗೆ ನ್ಯಾಯ ಸಿಗಬೇಕು, ಇಲ್ಲೇ ಅವರ ಬೆಲೆ ಅವ್ರು ಬೆಳೆದಂಥ ಅನ್ನಕ್ಕೆ ಬೆಲೆ ಸಿಗಬೇಕು ಅಂತಂದು ಬಾಬು ಜಗಜೀವನ್ ಅವಾಗಿನ ಕಾಲಕ್ಕೆ ಹಸಿರು ಕ್ರಾಂತಿ ಹರಿಕಾರ ಅಂತ ಒಂದು ಘೋಷಣೆ ಮೂಲಕ ರೈತರಿಗೆ ಬದಲಕರ ದಾರಿ ಕೊಟ್ಟಿರುವಂಥ ಬಾಬು ಜಗಜೀವನ್ ರಾವ್ ಅವರು ಮತ್ತು ನಮ್ಮ ದೇಶದಲ್ಲಿ ದಲಿತರಲ್ಲಿ ಮಾಜಿ ಪ್ರಧಾನಮಂತ್ರಿಯಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಸುಮಾರು ಖಾತೆಗಳನ್ನು ಕೆಲಸಗಳು ಮಾಡಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ 4 ಸಲ ರೈಲ್ವೆದಾಗಿ ಅವರು ಸುಮಾರುಗಳು ಇವತ್ತು ರೈಲ್ವೆ ಇಲಾಖೆಯಲ್ಲಿ, ಆರೋಗ್ಯದಲ್ಲಿ, ಸಾರಿಗೆಯಲ್ಲಿ ಇವತ್ತು ಸುಮಾರು ಅವರು ಸಚಿವರಾಗಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಮಹಾಪುರುಷರ ಜಯಂತಿಯನ್ನು ನಾವು ಕಲಬುರಗಿ ನಗರದಲ್ಲಿ ಮಾಡುತ್ತೇವೆ. ಮುಂದಿನ ದಿನದಲ್ಲಿ ದೇಶದಲ್ಲಿ ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಯ್ತು, ಅದೇ ರೀತಿಯಾಗಿ ಡಾಕ್ಟರ್ ಬಾಬು ಜಗಜೀವನ್ ಅವರು ಜಯಂತಿ ಆಗಬೇಕು ಅಂತಂದು ನಾನು ಎಲ್ಲರಿಗೂ ದಯವಿಟ್ಟು ಕೇಳ್ತೀನಿ. ಎಲ್ಲರೂ ಬಂದಿದ್ದೀರಿ, ಅನ್ನ ಪ್ರಸಾದ ಶಾಂತಿ ರೀತಿಯಲ್ಲಿ ತಗೋರಿ. ನಮ್ಮ ಸಾಯಂಕಾಲ 6 ಗಂಟೆಗೆ ನಮ್ಮ ಗೆಳೆಯರ ಬೆಳಗ ವತಿಯಿಂದ ಒಂದು ಮೆರವಣಿಗೆ ಮೂಲಕ ಒಂದು ಡಾಲ್ಬಿ ಇದೆ, ಶಾಂತಿ ರೀತಿಯಿಂದ ಪೊಲೀಸ್ ಬಂದೋಬಸ್ತ್ ಇದೆ. ಪೊಲೀಸರಿಗೆ, ಮಾಧ್ಯಮಗಳಿಗೆ ಎಲ್ಲರೂ ನೀವು ಸಪೋರ್ಟ್ ಮಾಡಿ. ಪೊಲೀಸ್ ಸಂಪೂರ್ಣವಾಗಿ ನಮಗೆ ಬಂದೋಬಸ್ತ್ ನೀಡುವ ಮೂಲಕ ಯಾವುದೇ ರೀತಿಯಿಂದ ಘಟನೆ ಆಗದೆ ನಮ್ಮ ಹುಡುಗರು ಅಲ್ಲಿ ನಾವಲ್ಲಿ ಶಾಂತಿ ರೀತಿಯಿಂದ ಹೋಗಿ ಆ ಬಾಬು ಜಗಜೀವನ್ ಮೂರ್ತಿಯ ಹತ್ತಿರ ತನಕ ಹೋಗುವ ಮೂಲಕ ಶಾಂತಿ ರೀತಿ ಹೋಗಿ ಮೂರ್ತಿ ಬಲ್ ಹೋಗಿ ಹಾರ ಹಾಕುವ ಮೂಲಕ ಅವರಿಗೆ ಮಾಲಾರ್ಪಣೆ ಹಾಕಿ ಅಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ. ಅದಕ್ಕೆ ನೀವೆಲ್ಲರೂ ಆ ಕಾರ್ಯಕ್ರಮ ಮುಗಿಯತಕ್ಕ ನಮ್ಮ ಜೊತೆಯಾಗಿ, ನಮ್ಮ ಬೆನ್ನುವಲ್ಲಿ ಆಗಿ ಶಾಂತಿ ರೀತಿಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನ ಎಲ್ಲ ಗೆಳೆಯರ ಬಳಗ ವತಿಯಿಂದ ನಿಮಗೆ ವಿನಂತಿ ಮಾಡ್ತೇನೆ. ಜೈ ಮಾದಿಗ, ಜೈ ಮಾದಿಗ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಅಕ್ಷಯ್ ಅವರು, ನಮ್ಮ ಸಚಿವನವರು ಒಂದು ಆಶೀರ್ವಾದದಿಂದ ಪ್ರತಿ ವರ್ಷ ಇಲ್ಲಿ ತಿಮ್ಮಾಪುರಿ ನಮ್ಮ ಸರ್ಕಲ್ಗೆ ಅನ್ನಪ್ರಸಾದ ಹಾಗೂ ಸಂಜೆ ಮೆರವಣಿಗೆ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಭರ್ಜನೆಗೆ ಮಾಡ್ತಾ ಇದ್ದಾರೆ. ನಾನು ಆ ದೇವರಲ್ಲಿ ಅವರಿಗೆ ಶಕ್ತಿ ಇನ್ನೂ ಹೆಚ್ಚು ಸಿಗಲಿ, ಪೂರಾ ಮುಂದಿನ ವರ್ಷ ಬರ್ತಂಥ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ದೇವರಲ್ಲಿ ಶಕ್ತಿ ಸಿಗಲಿ ಅಂತ ಬೆಳ್ಕೊತೀನಿ. ಹಾಗೂ ನಮ್ಮ ತಂದೆಯರ ಪರವಾಗಿ, ನಮ್ಮ ಕುಟುಂಬ ಪರವಾಗಿ ಎಲ್ರಿಗೂ ಬಾಬು ಜಗಜೀವನ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ನಾಗಣ್ಣ ಪೂಜಾರಿಯವರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಅನ್ನಪ್ರಸಾದ ಮಾಡ್ತಾ ಇದ್ದಾರೆ, ಇವರು ಒಂದು ದೊಡ್ಡ ಒಂದು ಭಾಗಿಯಾಗಿದ್ದಾರೆ ಅದು ಅನ್ನಪ್ರಸಾದ ಅಂತೇಳಿ ನಾನು ತುಂಬ ಹೃದಯಪೂರ್ವಕ ಅವರಿಗೆ ಧನ್ಯವಾದ ಹೇಳ್ತೀನಿ. ಹೀಗೆ ಎಲ್ಲ ಸಮಾಜತೆ ಹೀಗೆ ಇರಲಿ, ಹೀಗೆ ಮುಂದೆ ಬರ್ತಕ್ಕಂಥ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಆ ದೇವರಿಗೆ ಬಿಡ್ಕೊತೀನಿ. ನಮ್ಮ ಸಚಿವರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹೀಗೆ ಎಲ್ಲ ಯುವಕರಿಗೆ ಬೆಳೆಸೋದ್ರಲ್ಲಿ ಭಾಳ ಮಹತ್ವದ ಅವ್ರಿಗೂ ಕೈ ಇರುತ್ತೆ. ಹೀಗೆ ಎಲ್ಲ ಯುವಕರಿಗೆ ಬೆಳೆಸಬೇಕಂತ ಹೇಳಿ ನಾನು ವಿನಂತಿ ಮಾಡಿ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.